ವೀಕ್ಷಕರೇ ನಮಸ್ಕಾರ. ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾನು 12/4/2025 ದಿನ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ಎಲ್ಲ ನೋಡ್ತಾ ಇದ್ದಾರಲ್ವಾ, ತಾಯಿ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದ ಇರಲಿ ಎಂದು ಇವತ್ತಿನ ದಿನ ಪ್ರಾರಂಭವನ್ನು ಮಾಡೋಣ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಬರುವಂಥ ರಾಶಿ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ, ನೀವು ಪ್ರತಿದಿನ ಚಟುವಟಿಕೆಯಲ್ಲಿ ಇರುತ್ತೀರಿ, ಆದರ್ಶಗಳನ್ನು ತುಂಬ ಪಾಲನೆ ಮಾಡುತ್ತೀರಾ, ತುಂಬ ಆತ್ಮವಿಶ್ವಾಸ, ಯಾವುದೇ ಕೆಲಸ ಮಾಡಿದರೂ ನೆರವೇರುತ್ತದೆ. ನಿಮ್ಮ ಗುರಿಯನ್ನು ತಲುಪಲು ನಿಮ್ಮ ಪೋಷಕರು ಬೆಂಬಲ ನಿಮಗೆ ದೊರೆಯಲಿದೆ ವೀಕ್ಷಕರೇ. ಈ ಒಂದು ದಿನ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ. ಹೆಚ್ಚು ಕೆಲಸ ನೀವು ಮಾಡುವುದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸಮತೋಲನ ಜೀವನದಲ್ಲಿ ಕಾಪಾಡಿಕೊಳ್ಳಬೇಕಾಗುತ್ತೆ, ತುಂಬ ಅಗತ್ಯ. ಹಾಗಾಗಿ ಎಲ್ಲ ಕೆಲಸಗಳನ್ನು ಎಷ್ಟು ಕೆಲಸ ಮಾಡಬೇಕಂತ ಮೊದಲನೇ ತಾವು ತೀರ್ಮಾನ ಮಾಡಬೇಕಾಗುತ್ತೆ. ಉಪಯೋಗಿಸ್ಕೊಳ್ಳಿ. ನೀವು ಪ್ರಯತ್ನ ಪಟ್ಟ ಎಲ್ಲ ಕೆಲಸಗಳು ನೆರವೇರಲಿದೆ. ಇತರರಿಗೆ ನೀವು ಸಹಾಯ ಮಾಡಲು ಹೋದರೆ ತುಂಬ ಜಾಗೃತೆಯಿಂದ ಮುಂದುವರಿಬೇಕಾಗುತ್ತದೆ ವೀಕ್ಷಕರೇ ಈ ಒಂದು ದಿನ. ಮತ್ತೆ ಮುಂದೆ ಬರುವಂಥ ರಾಶಿ ವೃಷಭ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ, ಈ ದಿನ ಹೊಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಲಿದ್ದೀರಾ. ಆತ್ಮವಿಶ್ವಾಸ ಅತಿ ಅಗತ್ಯ. ಹಾಗಾಗಿ ಪ್ರತಿದಿನ ಜ್ಞಾನ ಮಾಡಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಎಲ್ಲ ಕೆಲಸಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗಲಿದೆ ವೀಕ್ಷಕರೇ. ಆರ್ಥಿಕವಾಗಿ ನೀವು ತುಂಬ ಬೆಳೆಯುತ್ತಿದ್ದೀರಾ. ಹಣ ಹೆಚ್ಚು ನಿಮ್ಮ ಕೈಯಲ್ಲಿ ಸೇರುವುದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ಸಂತೋಷದಿಂದ ಕೊಡುತ್ತೀರಾ. ಈ ದಿನ ತಾವು ಹೆಚ್ಚು ಗೆಳೆಯರನ್ನು ಸಂಪಾದಿಸಲಿದ್ದೀರಾ. ಹಾಗಾಗಿ ಅವರಿಗೆ ಸಹಾಯ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಿ. ಗೆಳೆಯರೊಂದಿಗೆ ನಿಮಗೆ ತುಂಬ ತೊಂದರೆ ಆಗಲಿದೆ. ಏಕಾಗ್ರತೆಯನ್ನು ನಿಮ್ಮ ಕೆಲಸದಲ್ಲಿ ಮೇಲಿಡಿ. ವ್ಯರ್ಥವಾಗಿ ನಿಮ್ಮ ಗೆಳೆಯರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ. ಆದಷ್ಟು ಹೊಸ ಕೆಲಸಗಳನ್ನು ನಿಮ್ಮ ದೊರೆಯಲಿದೆ. ಹಾಗಾಗಿ ಸಂತೃಪ್ತಿ, ನೆಮ್ಮದಿ ಜೀವನ ನಿಮ್ಮದಾಗಿರುತ್ತದೆ. ವೀಕ್ಷಕರೇ ಮುಂದೆ ಬರುವಂಥ ರಾಶಿ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ದಿನ ತಾವು ಸಂಗಾತಿಯ ಹುಡುಕಾಟದಲ್ಲಿ ಇರುವಿರಿ. ನಿಮಗೆ ಸಂಗಾತಿ ಈ ದಿನ ಸಿಗುವುದಿಲ್ಲ ವೀಕ್ಷಕರೇ. ಕೆಲಸ ಮಾಡುವಾಗ ಅವಸರದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ ನೀವು ಪ್ಲ್ಯಾನಿಂಗ್ ಮಾಡಿ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಕೆಲಸ ಯಶಸ್ವಿ ಆಗಲಿದೆ. ಹಾಗಾಗಿ ಈ ದಿನ ತಮಗೆ ಸ್ನೇಹಿತರ ಬೆಂಬಲ ಸಿಗುವುದಿಲ್ಲ. ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ತಾವು ಕುಗ್ಗೋಗ್ತೀರಾ. ನಕಾರಾತ್ಮಕ ಅಂಶಗಳು ನಿಮ್ಮ ಮನಸ್ಸಿಗೆ ಬಂದರೂ ಸಹ ಅದನ್ನು ತಡೆಯಲು ಬೆಳಿಗ್ಗೆ ದೇವರ ಧ್ಯಾನ ಮಾಡಿ. ನಿಮಗೆ ಈ ತಿಂಗಳು ಹನುಮಂತನ ಜಪ ಮಾಡುವುದರಿಂದ ನಿಮಗೆ ಬರುವ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗಲಿದೆ. ನೀವು ಮಾಡುವ ಎಲ್ಲ ಕೆಲಸಗಳು ನೆರವೇರುತ್ತವೆ. ಹೆಚ್ಚಿನ ಆಯಾಸ ನಿಮಗೆ ಉಂಟಾಗುವುದಿಲ್ಲ. ನಿಮ್ಮ ಮನೆಯವರ ಬೆಂಬಲ ನಿಮಗೆ ಖಂಡಿತ ಸಿಗಲಿದೆ. ಹಾಗಾಗಿ ಸ್ನೇಹಿತರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಮನೆಯವರ ಸಲಹೆ ಪಡೆದು ಕೆಲಸಗಳನ್ನು ಮಾಡಿ ಎಲ್ಲ ಒಳ್ಳೆಯದಾಗಲಿದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂಥ ರಾಶಿ ಕಟಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ರಾಜಕೀಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಲು ಬಯಸ್ತೀರಾ. ಆದರೆ ಹೆಚ್ಚಿನ ಅವಕಾಶಗಳು ನಿಮಗೆ ಇದರಲ್ಲಿ ಸಿಗುವುದಿಲ್ಲ. ಮಹಿಳೆಯರಿಗೆ ಮನೆಯಲ್ಲಿ ಹೆಚ್ಚು ಜವಾಬ್ದಾರಿ ಇರುವ ಕಾರಣ ಮನೆಯಿಂದ ಹೊರಗಡೆ ಹೋಗಿ ರಾಜಕೀಯ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ. ಹಾಗಾಗಿ ತಮ್ಮ ಸ್ವಂತ ಬಿಸ್ನೆಸ್ಸನ್ನು ಮನೆಯಲ್ಲಿ ಕೂತು ಮಾಡುವುದರ ಬಗ್ಗೆ ಯೋಚನೆ ಮಾಡಿ. ಮಹಿಳೆಯರ ಹೊರಗಡೆ ಹೋಗಿ ಕೆಲಸ ಮಾಡೋದು ತುಂಬ ಕಷ್ಟ. ಮನೆಯಲ್ಲಿ ಮಕ್ಕಳು ನೋಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ತಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ. ನಿಮಗೆ ಈಗ ಹುಡುಗಿಯ ಕಾಲ ಇದೆ. ತುಂಬ ತಾಳ್ಮೆಯಿಂದ ಗಮನ ಕೊಟ್ಟು ಸ್ವಂತ ಉದ್ಯೋಗ ಪ್ರಾರಂಭಿಸಿ. ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಡುತ್ತದೆ. ಚಿಂತಿಸುವ ಅಗತ್ಯ ಇಲ್ಲ. ಸ್ನೇಹಿತರ ಸಹಾಯ ಪಡೆದು ಕೆಲಸ ಪ್ರಾರಂಭಿಸಿ. ಖಂಡಿತ ಎಲ್ಲ ಒಳ್ಳೆಯದಾಗಲಿದೆ. ಮತ್ತು ಮುಂದೆ ಬರುವಂಥ ರಾಶಿ ಸಿಂಹರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ಮಾಡುವ ಕೆಲಸದಲ್ಲಿ ಮೇಲೆ ಮನಸ್ಸಿಟ್ಟು ಕಾರ್ಯನಿರ್ವಹಿಸಿ. ಸ್ನೇಹಿತರಿಂದ ತೊಂದರೆ ಉಂಟಾಗುತ್ತದೆ ಈ ಒಂದು ದಿನ. ಹಾಗಾಗಿ ಆದಷ್ಟು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅಗತ್ಯ ಬಿದ್ದರೆ ತಂದೆ ತಾಯಿಯ ಸಹಾಯ ಪಡೆಯಿರಿ. ಹೆಚ್ಚಿನ ಕೆಲಸ ನಿಮಗೆ ಸಿಗೋದರಿಂದ ಬೇರೆ ಕೆಲಸದ ಬಗ್ಗೆ ಅಷ್ಟೊಂದು ಗಮನ ಹೋಗುವುದಿಲ್ಲ. ಬಂಧು ಬಾಂಧವರ ನಿಮ್ಮ ಬಗ್ಗೆ ಸಿಟ್ಟಾಗುತ್ತಾರೆ. ನೀವೇನಾದರೂ ಗೆಳೆಯರ ಅಥವಾ ಬಂಧು ಬಾಂಧವರ ಮೇಲೆ ಗಮನ ಇಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದರೆ ನೀವು ಮಾಡುವ ಎಲ್ಲ ಕೆಲಸಗಳು ಹದಗೆಡುತ್ತವೆ. ಅವರು ಉಂಟು ಮಾಡುತ್ತಾರೆ ಹಾಗಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಿ. ತಂದೆ ತಾಯಿಯ ಆಶೀರ್ವಾದದ ಮಾರ್ಗದೊಂದಿಗೆ ಎಲ್ಲ ಒಳ್ಳೆಯದಾಗುತ್ತದೆ. ಈ ತಿಂಗಳು ಶಿವನ ಜಪಿಸಿ. ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ.
ಮತ್ತೆ ಮುಂದೆ ಬರುವಂಥ ರಾಶಿ ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಾವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತೆ ಫಿಟ್ ಆಗಿ ಉಳಿಯಲು ಪ್ರಯತ್ನಿಸಿ. ಹೆಲ್ತ್ ಕ್ಲಬ್ಗೆ ಭೇಟಿ ನೀಡಿ. ನಿಮ್ಮ ಮನೆಯ ಸಂಬಂಧಿಸಿದ ಹೂಡಿಕೆ ಲಾಭದಾಯಕವಾಗಿರುತ್ತದೆ. ಅಗತ್ಯ ಬಿದ್ದರೆ ಸ್ನೇಹಿತರು ನಿಮಗೆ ನೆರವಾಗ್ತಾರೆ. ಈ ವೀಕ್ಷಕರ ಈ ಒಂದು ದಿನ. ಇಂದು ಕಾರ್ನಲ್ಲಿ ಪ್ರಯಾಣಶಾಲಿ ಪ್ರಭಾವಗಳು ಹೆಚ್ಚಾಗಲಿವೆ. ನಿಮ್ಮ ಗತಕಾಲದ ಯಾರು ನಿಮ್ಮನ್ನು ಸಂಪರ್ಕಿಸಬಹುದು ಮತ್ತು ಇದನ್ನು ಒಂದು ಸ್ಮರಣೀಯ ದಿನವಾಗಬಹುದು. ನಿಮ್ಮ ಸುತ್ತಲಿರುವ ಜನರು ಏನಾದರೂ ಮಾಡಿ ನಿಮ್ಮ ಜೀವನ ಸಂಗಾತಿ ಮತ್ತು ನಿಮ್ಮ ಜೊತೆ ಪ್ರೇಮದಲ್ಲಿ ಬೀಳುವಂತೆ ಮಾಡಬಹುದು. ಇಂದು ಜ್ಞಾನವುಳ್ಳ ವ್ಯಕ್ತಿಯನ್ನು ಭೇಟಿಯಾಗ್ತೀರಾ. ನೀವು ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಈ ದಿನ ಪಡೆಯುತ್ತೀರಾ ವೀಕ್ಷಕರೇ. ಮತ್ತೆ ಮುಂದೆ ಬರುವಂಥ ರಾಶಿ ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಅಪಶ್ರುತಿ ನಿಮಗೆ ಏಕಾಗ್ರತೆ ತೊಂದರೆ ಬರಬಹುದು. ಯಾವುದೇ ದೀರ್ಘಕಾಲೀನ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳು ಕೇಳಲು ಪ್ರಯತ್ನಿಸಿ. ನಿಮ್ಮ ಮಗುವಿನ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಮಂತ್ರಣ ಸಂತೋಷದ ಮೂಲವಾಗಬಹುದು. ಅವಳು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುವುದು ನಿಮ್ಮ ಕನಸು ನನಸಾಗಬಹುದು. ಪ್ರೀತಿ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣ ನೀಡುತ್ತದೆ. ಈ ರಾಶಿ ಚಕ್ರದ ಜನರು ಇಂದು ತಮ್ಮ ಸಹೋದರರೊಂದಿಗೆ ಮನೆಯಲ್ಲಿ ಯಾವುದೇ ಚಲನಚಿತ್ರ ಅಥವಾ ಮ್ಯಾಚ್ ನೋಡಬಹುದು. ಇದನ್ನು ಮಾಡುವುದರಿಂದ ನಿಮ್ಮ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಮಹಿಳೆಯರು ಶುಕ್ರನಿಂದ ಮತ್ತು ಪುರುಷ ಮಂಗಳಿಂದ, ಆದರೆ ಇದು ಶುಕ್ರ ಹಾಗೂ ಮಂಗಳು ಒಬ್ಬರಲ್ಲೊಬ್ಬರು ಲಿಂಗನವಾಗಿ ದಿನವಾಗಿದೆ. ನೀವು ಬಹಳಷ್ಟು ಮಾಡಲು ಬಯಸುತ್ತೀರಾ, ಆದರೂ ನೀವು ಇಂದು ವಿಷಯಗಳನ್ನು ನಂತರಕ್ಕೆ ಮುಂದೂಡುವ ಸಾಧ್ಯತೆ ಇದೆ. ದಿನವೂ ಕೊನೆಗೊಳ್ಳುವ ಮೊದಲು ಎದ್ದೇಳಿ ಮತ್ತು ಕೆಲಸ ಪ್ರಾರಂಭಿಸಿ, ಇಲ್ಲದಿದ್ದರೆ ಪೂರ್ತಿ ದಿನ ಹಾಳಾಗಲಿದೆ ವೀಕ್ಷಕರೇ ಈ ಒಂದು ದಿನ. ಮತ್ತು ಮುಂದೆ ಬರುವಂಥ ರಾಶಿ ವೃಶ್ಚಿಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಸಂತೋಷದ ಪ್ರಕೃತಿ ಇದರಿಗೆ ಸಂತೋಷ ತರುತ್ತದೆ. ಇಂದಿನ ದಿನ ನಿಮ್ಮ ಬಳಿ ಸಾಲವನ್ನು ಕೇಳುವ ಮತ್ತು ಅದನ್ನು ಹಿಂತಿರುಗಿಸುವ ಇರುವಂತೆ ಸ್ನೇಹಿತರಿಂದ ನಿಮ್ಮ ತಪ್ಪಿಸುವ ಅಗತ್ಯವಿದೆ. ನೀವು ಬಯಸುವ ಎಲ್ಲ ಗಮನವನ್ನು ನೀವು ಪಡೆಯುವ ಒಳ್ಳೆಯ ದಿನ ಇದೆ. ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳಿರುತ್ತದೆ, ಹಾಗಾಗಿ ನೀವು ಯಾವುದೇ ಅನುಸರಿಸಬೇಕಾವನ್ನು ಸಮಸ್ಯೆ ಹೊಂದಿರುತ್ತೀರಿ. ನೀವು ಕೆಲವು ಕೆಲಸವನ್ನು ಪ್ರಾರಂಭಿಸಿ ತಾಣಾಣಿಕವಾಗಿ ಭೇಟಿ ನೀಡುವ ಮೂಲ ನಿಮ್ಮ ಪ್ರೇಮ ಜೀವ ಉಜ್ವಲ ಆಗಬಹುದು. ದಿನವೂ ಉತ್ತಮಗೊಳಿಸಲು ನಿಮಗಾಗಿ ಸಮಯ ತೆಗೆದುಕೊಳ್ಳಲು ಸಹ ನೀವು ಕಲಿಯಬೇಕು. ಇದು ಉನ್ನತ ದಿನ ಆಗಿರುತ್ತದೆ ನಿಮಗಿಂದು. ಸಂಗಾತಿಯ ಜೊತೆ ಪ್ರೀತಿ ಪ್ರೇಮದ ಉಂಟಾಗುತ್ತದೆ, ತಲುಪುತ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯ ಕಳೆಯುವುದು ಸಮಯ ವ್ಯರ್ಥ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದಿಲ್ಲ. ಮತ್ತು ಮುಂದೆ ಬರುವಂಥ ರಾಶಿ ಧನಸ್ಸು ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತನ್ನಿ. ಹೊಸ ಒಪ್ಪಂದಗಳು ಲಾಭದಾಯಕವೆಂದು ಕಂಡರೂ ಬಯಸಿದರೆ ಲಾಭ ತರುವುದಿಲ್ಲ. ಹಣವನ್ನು ಹೂಡುವ ಪ್ರಶ್ನೆ ಬಂದಾಗ ಆತುರದ ನಿರ್ಧಾರಗಳನ್ನು ಮಾಡಬೇಡಿ. ನಿಮ್ಮ ಹತ್ತಿರದ ಜನರು ವೈಯಕ್ತಿಕ ಮಟ್ಟದಲ್ಲಿ ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಒಂದು ಉತ್ತಮ ಸಂವಹನ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಅಥವಾ ಸಂಗಾತಿಯಿಂದ ಬರುವ ಸಂದೇಶ ಇಂದು ನಿಮ್ಮ ಸ್ವರ್ಗದ ಕೈ ಹೆಚ್ಚಿಸಿದೆ. ನೀವು ನಿಮ್ಮ ಮನೆಯ ಕಿರಿಕಿರಿ ಸದಸ್ಯರೊಂದಿಗೆ ಸಮಯವನ್ನು ಕಲಿಯಬೇಕಾಗುತ್ತದೆ. ನೀವು ಅದನ್ನು ಮಾಡಿದ್ದರೆ ನೀವು ನಿಮ್ಮ ಮನೆಯ ಅಭಿಮಾನ ಬೆಳೆಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸಂಗಾತಿ ಇಂದು ಪೂರ್ಣವಾಗಿ ಶಕ್ತಿ ಹಾಗೂ ಪ್ರೇಮವನ್ನು ನೀಡುತ್ತಾರೆ. ಇಂದು ನಿಮ್ಮ ಹತ್ತಿರ ಸಾಕಷ್ಟು ಸಮಯ ಉಳಿದಲು ಸಾಧ್ಯತೆ ಇದೆ, ಆದರೆ ಈ ಅಮೂಲ್ಯ ಕ್ಷಣಗಳು ಶಾಖರೋಧಕ ಪುಲಾವ ಮಾಡುವಲ್ಲಿ ವ್ಯರ್ಥ ಮಾಡಬೇಡಿ. ಬಲವಾದ ಏನಾದರೂ ಮಾಡುವುದು ಮುಂಬರುವುದು ವಾರದ ಸುಧಾರಣೆ ಸಹಾಯ ಮಾಡುತ್ತದೆ. ಮತ್ತು ಮುಂದೆ ಬರುವಂಥ ರಾಶಿ ಮಕರ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲಸದ ಒತ್ತಡ ಇಂದು ಸ್ವಲ್ಪ ಒತ್ತಡ ತರಬಹುದು. ಹೊಸ ಹಣಗಳಿಕೆ ಅವಕಾಶ ಲಾಭದಾಯಕವಾಗಿರುತ್ತದೆ. ನೀವು ಅಪರೂಪಕ್ಕೆ ಭೇಟಿ ಮಾಡುವ ಜನರು ಸಂಪರ್ಕಿಸಲು ಒಳ್ಳೆಯ ದಿನವಾಗಿದೆ. ನಿಮ್ಮ ಪ್ರಯತ್ನ ಮೀರಿ ಜೊತೆಗಿಂದ ಸಂಬಂಧ ಯಾರಿಗಾದರೂ ಹಸ್ತಕ್ಷೇಮ ಹಾಳಾಗಬಹುದು. ನಿಮ್ಮ ಅಭಿಪ್ರಾಯ ಕೇಳಿದಾಗ ಅದನ್ನು ವ್ಯಕ್ತಪಡಿಸಲು ನಾಚಿಕೆ ಪಡಬೇಡಿ. ಇದಕ್ಕೆ ನಿಮಗೆ ತುಂಬ ಮೆಚ್ಚುಗೆ ಸಿಗುತ್ತದೆ. ನೀವು ಮೂಡ್ ಆಫ್ ಆಗುವುದರಿಂದ ನಿಮ್ಮ ಸಂಗಾತಿಯ ಮೇಲೆ ಸೆಟ್ ಆಗಬಹುದು. ಇಂದು ನೀವು ನಿಮ್ಮ ಸ್ನೇಹಿತ ಕಾರಣದಿಂದಾಗಿ ಯಾವುದೇ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳುವುದು ತಪ್ಪಿಸಿಕೊಳ್ಳಬಹುದು.
ಮತ್ತು ಮುಂದೆ ಬರುವಂಥ ರಾಶಿ ಕುಂಭರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಂದಿನ ದಿನ ಮನರಂಜನೆ ಮತ್ತು ಮುಸುಚಿ ಒಂದಿನ ಎಲ್ಲ ಬುದ್ಧಿತಿ ಮತ್ತು ಆರ್ಥಿಕ ವ್ಯವಹಾರಗಳನ್ನು ಎಚ್ಚರದಿಂದ ಮಾಡಬೇಕು. ನಿಮ್ಮ ಜ್ಞಾನದಾಯಕ ನಿಮಗೆ ಹೊಸ ಸ್ನೇಹಿತರನ್ನು ಪಡೆಯಲು ಸಹಾಯ ಮಾಡುತ್ತದೆ. ಯಾರಾದರೂ ನಿಮ್ಮ ಹೆಸರು ಕೆಡಿಸಲು ಮಾಡಬಹುದು ವೀಕ್ಷಕರೇ, ಜಾಗ್ರತೆಯಿಂದ ಇರಿ. ಇಂದು ನೀವು ನಿಮ್ಮ ದಿನವನ್ನು ಎಲ್ಲ ಸಂಬಂಧಗಳನ್ನು ಮತ್ತು ಸಂಬಂಧಿಕರಿಂದ ದೊರೆಯಲು ಸಾಧ್ಯವಿದೆ. ನೀವು ಶಾಂತಿಯನ್ನು ಪಡೆಯುವ ಸ್ಥಳದಲ್ಲಿ ಕೆಳೆಯಲು ಇಷ್ಟಪಡುತ್ತೀರಾ. ಇಂದು ನೀವು ನಿಮ್ಮ ಸಂಗಾತಿಯನ್ನು ತಪ್ಪಾಗಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ಇಂದು ನಿಮ್ಮ ದಿನವಿಡೀ ಅನುಮಾನವಾಗಿರುತ್ತದೆ ವೀಕ್ಷಕರೇ. ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ, ಇದರಿಂದ ನಿಮ್ಮೊಂದಿಗೆ ಸಂಬಂಧಿಸಿರುವ ಜನರು ಸಂತೋಷ ಸಿಗುತ್ತದೆ ವೀಕ್ಷಕರೇ. ಮತ್ತೆ ಮುಂದೆ ಬರುವಂಥ ರಾಶಿ ಮೀನರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದ ನೀವು ಕಿರಿಕಿರಿ ಸಾಧ್ಯವಾಯಿತು. ಇದು ನಿಮ್ಮಿಂದ ಸಾಕಷ್ಟು ನಿರೀಕ್ಷಿತವಾಗುತ್ತದೆ. ಸಣ್ಣ ಉದ್ಯೋಗ ಮಾಡುವ ಜನರು ಇಂದು ತಮ್ಮ ಆಪ್ತರಿಂದ ಯಾವುದೇ ಸಲಹೆ ಪಡೆಯಬಹುದು. ಇದರಿಂದ ಅವರಿಗೆ ಆರ್ಥಿಕವಾಗಿ ಲಾಭ ಪಡೆಯುವ ಸಾಧ್ಯತೆ ಇದೆ. ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಕ್ಷಣ ತರಬಹುದು. ಸೃಷ್ಟಿವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಮಾತ್ರ ನೀವು ನಿಮ್ಮ ಪತ್ನಿಗೆ ಭಾವನಾತ್ಮಕ ಬೆಂಬಲ ನೀಡಬಹುದು. ಇಂದು ತಕ್ಷಣ ಗಮನಕ್ಕೆ ಬೇಕಾಗಿರುವ ಬಹಳಷ್ಟು ಸಮಸ್ಯೆಗಳಿರುತ್ತವೆ. ನಿಮ್ಮ ಹಳೆಯ ಸ್ನೇಹಿತರೊಬ್ಬರು ನಿಮ್ಮ ಜೀವನ ಸಂಗಾತಿಯ ಜೊತೆ ನೀವು ಹೊಂದುವುದು ಹಳೆಯ ಸುಂದರ ನೆನಪಾಗಬಹುದು. ರಾತ್ರಿಯ ವೇಳೆಯಲ್ಲಿ ಇಂದು ನೀವು ಯಾರಿಗೂ ತಿಳಿಸದೆ ಮನೆಯಿಂದ ಹೊರಗೆ ಹೋಗುವುದು, ಏಕೆಂದರೆ ನಿಮ್ಮ ಮೆದುಳಿನ ಯಾವುದೇ ತೊಡಕು ಉಳಿಯುತ್ತಿರದೆ ಮತ್ತು ನೀವು ಆದರೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ವೀಕ್ಷಕರೇ, ಇಂದಿನ ರಾಶಿ ಫಲಗಳ ದಿನ ಭವಿಷ್ಯ ಎಲ್ಲ ಮುಕ್ತಾಯವಾಗಿದೆ ವೀಕ್ಷಕರೇ. ನಾವು ಹೇಳುವಂಥ ವಿಷಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಸಿಗೋಣ ಮುಂದಿನ ವಿಡಿಯೋಗೆ. ಧನ್ಯವಾದಗಳು.